ಸಿಕ್ಸ್ತ್ ಪ್ಯಾರನ ನೋಡೋಣ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್ ಆನ್ ಹೀಸ್ ಲ್ಯಾಪ್. ಅವರ ತಂದೆ ಮಂಕು ಬಡಿದವರ ಹಾಗೆ ನ್ಯೂಸ್ ಪೇಪರನ್ನು ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟೋ ಟು ಹೀಸ್ ಬೆಡ್ ಇನ್ ದ ಪ್ಯಾಸೇಜ್. ಸ್ವಾಮಿ ತುಂಬ ನಿಧಾನ ಸೈಲೆಂಟಾಗಿ ಅಲ್ಲಿಂದ ಎದ್ದು ಏನು ಮಾಡ್ತಾನೆ, ತನ್ನ ಕಾಲು ಬೆರಳಿನಿಂದ ತುದಿಗಾಲಿನಿಂದ ಪ್ಯಾಸೇಜಿಗೆ ಹೋಗ್ತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಗ್ರ್ಯಾನಿ ಅಲ್ಲಿ ಏನಾಗಿದ್ಲು, ಎದ್ದಿದ್ಲು, ಬೆಡ್ಡಲ್ಲಿ ಕುತ್ಕೊಂಡಿದ್ಲು. ಆ್ಯಂಡ್ ರಿಮಾರ್ಕ್ಡ್, ಮತ್ತೆ ಅವಳು ಈ ಹುಡುಗ ಬರೋದನ್ನು ಗಮನಿಸ್ತಾಳೆ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನಿನ್ಗೆ ಈಗಾಗಲೇ ನಿದ್ದೆ ಬಂತಾ ಅಂತ ಕ್ವಶನ್ ಮಾಡ್ತಾಳೆ. ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ನಿನಗೆ ಸ್ಟೋರಿ ಹೇಳೋದು ಬೇಡವಾ ಅಂತ ಕೇಳ್ತಾಳೆ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಹೀಸ್ ಗ್ರ್ಯಾನಿ. ಹೇಗೆ ಕಾಡು ಪ್ರಾಣಿಗಳು ಸನ್ನೆ ಮಾಡ್ತಾರೋ ಅದೇ ರೀತಿ ಸ್ವಾಮಿ ಏನು ಮಾಡ್ತಾನೆ, ಈ ಸನ್ನೆಯ ಮೂಲಕ ಅಜ್ಜಿಯನ್ನು ಸೈಲೆಂಟ್ ಮಾಡಿಸ್ತಾನೆ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಆದರೆ ಆ ಅಜ್ಜಿ ಏನನ್ನು ನೋಡೋದಿಲ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹೀಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹೀಸ್ ಫೇಸ್. ಸ್ವಾಮಿ ಏನು ಮಾಡ್ತಾನೆ, ಬೆಡ್ ಮೇಲೆ ಮಲಗ್ತಾನೆ ಮತ್ತು ಆ ಬ್ಲ್ಯಾಂಕೆಟನ್ನು ತನ್ನ ಫೇಸಿನ ತುಂಬ ಹಾಕೋತಾನೆ. ಸೆವೆಂತ್ ಪ್ಯಾರನ ನೋಡೋಣ. ಗ್ರ್ಯಾನಿ ಸೆಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಗ್ರ್ಯಾನಿ ಹೇಳ್ತಾಳೆ, ಈ ಫೇಸಿಗೆ ಏನು ಮಾಡಬೇಡ, ಕವರ್ ಮಾಡ್ಕೊಳ್ಬೇಡ, ನಿನಗೆ ನಿಜವಾಗ್ಲೂ ನಿದ್ದೆ ಬಂದಿದ್ಯಾ ಅಂತ ಕ್ವಶನ್ ಮಾಡ್ತಾಳೆ. ಸ್ವಾಮಿ ಲೀನ್ಡ್ ಓವರ್ ಆ್ಯಂಡ್ ವಿಸ್ಪರ್ಡ್. ಸ್ವಾಮಿ ತಿರುಗ್ತಾನೆ ಮತ್ತು ಹೇಳ್ತಾನೆ, ಗುಣಗುಡ್ತಾನೆ. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ. ಗ್ರ್ಯಾನಿಗೆ ಹೇಳ್ತಾನೆ, ದಯವಿಟ್ಟು ಏನೋ ಮಾತಾಡಬೇಡ ಅಂತ ಹೇಳ್ತಾನೆ. ಡೋಂಟ್ ಟಾಕ್ ಟು ಮೀ, ಮತ್ತೆ ನನ್ನ ಹತ್ರ ಏನನ್ನು ಕೇಳಬೇಡ. ಆ್ಯಂಡ್ ಡೋಂಟ್ ಟೆಲ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಒಂದು ವೇಳೆ ಮನೆಗೆ ಬೆಂಕಿ ಬಿದ್ದರೂ ಕೂಡ ನನ್ನ ನೀನು ಕರಿಬೇಡ ಅಂತ ಹೇಳ್ತಾನೆ. ಇಫ್ ಐ ಡೋಂಟ್ ಸ್ಲೀಪ್ ಆಟ್ ಒನ್ಸ್, ನಾನು ಈಗೇನಾದರೂ ನಿದ್ದೆ ಮಾಡದೆ ಹೋದರೆ ಪರ್ಹ್ಯಾಪ್ಸ್ ಐ ಶಾಲ್ ಡೈ, ನಾನು ಸತ್ತೇ ಹೋಗ್ತೇನೆ ಅಂತ ಹೇಳ್ತಾನೆ. ಹೀ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್. ಅವನೇನು ಮಾಡ್ತಾನೆ, ಆ ಕಡೆ ತಿರ್ಕೊಳ್ತಾನೆ ಮತ್ತು ಸುರುಳಿ ಆಕಾರದಲ್ಲಿ ಸುತ್ಕೊತಾನೆ. ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಒಳಗಡೆ ಏನು ಮಾಡ್ತಾನೆ, ಸ್ನೋಡ್ ನರಳ ಗೊರಕೆಯನ್ನು ಹೊಡಿತಾನೆ. ಟಿಲ್ ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಅವ್ರ ತಂದೆ ಬಂದು ಅವನನ್ನು ಬ್ಲ್ಯಾಂಕೆಟನ್ನು ಹೊರ ತೆಗೆಯೋ ತನಕ ಆ ರೀತಿ ಮಾಡ್ತಾ ಇರ್ತಾನೆ. ಏಟ್ತ್ ಪ್ಯಾರನ ನೋಡೋಣ. ಪ್ರೆಸೆಂಟ್ಲಿ ಹೀಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಏನು ಮಾಡ್ತಾರೆ, ತಂದೆ ಅಷ್ಟೊತ್ತಿಗೆ ಅಲ್ಲಿ ಬಂದ್ಬಿಡ್ತಾರೆ ಮತ್ತು ಅವನ ಮುಂದೆ ನಿಂತ್ಕೋತಾರೆ. ಸ್ವಾಮಿ ಗೆಟ್ ಅಪ್ ಹೀ ಸೆಡ್. ತಂದೆ ಹೇಳ್ತಾರೆ, ಸ್ವಾಮಿ ಎದ್ದೇಳು ಅಂತ. He looked like an apparition in the semi-darkness of the passage. ಆ ಒಂದು ರೂಮಿನಲ್ಲಿ ಈ ಸ್ವಲ್ಪ ಸೆಮಿ ಡಾರ್ಕ್ನೆಸ್ ಇರುತ್ತೆ, ಸ್ವಲ್ಪನೇ ಬೆಳಕಿನಿಂದಾಗಿ ಅವರಪ್ಪ ಹೇಗೆ ಕಂಡು ಬರ್ತಾರೆ ಅಂದರೆ ಅಪ್ಯಾರಿಷನ್ ಥರ, ಅಂದರೆ ಗೋಸ್ಟ್ ಥರ, ದೆವ್ವದ ಥರ ಅವನಿಗೆ ಕಂಡು ಬರ್ತಾರೆ. ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಾಮ್ ದ ಹಾಲ್ನಿಂದ ಸ್ವಲ್ಪ ಲೈಟ್ ಕೋನ್ ರೀತಿಯಲ್ಲಿ ಬರೋದ್ರಿಂದ ಆ ರೀತಿ ಅನಿಸ್ತಾ ಇರುತ್ತೆ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ತಂದೆ ಅವನನ್ನು ಅಲ್ಲಾಡಿಸ್ತಾರೆ, ಆದರೂ ಕೂಡ ಅವನು ಏನೋ ಭಯಭೀತನಾಗಿ ನರಳಾಡಿದ ಹಾಗೆ ಮಾಡ್ತಾನೆ ನಿದ್ದೆಯಲ್ಲಿ. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ. ಗ್ರ್ಯಾನಿ ಪ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್? ಫಾದರ್ ಹೇಳ್ತಾರೆ, ಎದ್ದೇಳು ಸ್ವಾಮಿ. ಗ್ರ್ಯಾನಿ ಮನವಿ ಮಾಡ್ಕೊಳ್ತಾರೆ, ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡ್ತಿದೀಯಾ ಅಂತ. ನೈನ್ತ್ ಪ್ಯಾರನ ನೋಡೋಣ. ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಥರ್ಡ್ ಟೈಮ್ ತಂದೆ ಅವನನ್ನು ಎಳ್ಲಿಕ್ಕೆ ಹೇಳ್ತಾರೆ, ಆಮೇಲೆ ಅವನು ಎದ್ಬಿಡ್ತಾನೆ. ಫಾದರ್ ರೋಲ್ಡ್ ಅಪ್ ಹೀಸ್ ಬೆಡ್, ಟುಕ್ ಇಟ್ ಅಂಡರ್ ಹೀಸ್ ಆರ್ಮ್ ಆ್ಯಂಡ್ ಸೆಡ್. ಫಾದರ್ ಅವನ ಬೆಡ್ಡನ್ನು ಏನು ಮಾಡ್ತಾನೆ, ರೋಲ್ ಮಾಡ್ಕೊಳ್ತಾರೆ ಮತ್ತು ಅದನ್ನು ಕಂಕಳದಲ್ಲಿ ಇಟ್ಕೊಂಡು ಹೇಳ್ತಾರೆ, ಕಮ್ ವಿತ್ ಮೀ, ನಾನು ಹಿಂದೆ ಬಾ ಅಂತ ಹೇಳ್ತಾನೆ. ಸ್ವಾಮಿ ಲುಕ್ಡ್ ಆಟ್ ಗ್ರ್ಯಾನಿ, ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್. ಸ್ವಾಮಿ ಅದೇ ಸಮಯದಲ್ಲಿ ಗ್ರ್ಯಾನಿಯನ್ನು ನೋಡ್ತಾನೆ ಮತ್ತು
ತುಂಬ ಹಿಂಜರಿಕೆಯಿಂದ ಏನು ಮಾಡ್ತಾನೆ ಆ ಮೂಮೆಂಟಲ್ಲಿ ಇರ್ತಾನೆ. ಆ್ಯಂಡ್ ಫಾಲೋಡ್ ಹೀಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಅದೇ ರೀತಿ ತಂದೆಯ ಹಿಂದೆ ಆಫೀಸ್ ರೂಮ್ ಕಡೆ ಹೋಗ್ತಾನೆ. ಆನ್ ದ ವೇ ಹೀ ಥ್ರೂ ಅ ಲುಕ್ ಆಫ್ ಅಪೀಲ್ ಆಟ್ ಹೀಸ್ ಮದರ್. ಹೋಗ್ತಾ ದಾರಿಯಲ್ಲಿ ಅಮ್ಮ ಸಿಗ್ತಾರೆ. ಅಮ್ಮನ ಹತ್ತಿರ ಕಣ್ಸನ್ನೆಯಾಗಿ ಒಂದು ಮನವಿಯನ್ನು ಮಾಡ್ಕೊಳ್ತಾನೆ. ಹೀಸ್ ಮದರ್ ಆ್ಯಂಡ್ ಶೀ ಸೆಡ್, ಅವಳೇನು ಹೇಳ್ತಾಳೆ ಅಂದರೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಯಾಕೆ ಅವನನ್ನು ಆಫೀಸ್ ರೂಮ್ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ ತಾಯಿ. ಹೀ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್. ನನಗನ್ಸುತ್ತೆ ಅವನು ಹಾಲಲ್ಲೇ ಮಲ್ಕೊಳ್ಬೋದಲ್ಲ ಅಂತ. ಐ ಡೋಂಟ್ ಥಿಂಕ್ ಸೋ ಫಾದರ್ ಸೆಡ್. ಫಾದರ್ ಏನು ಹೇಳ್ತಾರೆ, ನನಗೆ ಹಾಗ ಅನ್ಸೋದಿಲ್ಲ ಅಂತ. ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಸ್ವಾಮಿ ಏನು ಮಾಡ್ತಾನೆ ಅಂತ ಅಂದರೆ, ತಂದೆಯ ಹಿಂದೆ ಕಾಣದೇ ಇರೋ ಹಾಗೆ ಹಿಂದೆ ತಲೆಯನ್ನು ಬಗ್ಗಿಸ್ಕೊಂಡು ಆಫೀಸ್ ರೂಮ್ ಕಡೆ ಹೋಗ್ತಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಸ್ವಾಮಿ ಮನವಿ ಮಾಡ್ಕೊಳ್ತಾನೆ ಅಪ್ಪನಿಗೆ, ನನಗೆ ಹಾಲಲ್ಲೇ ಮಲಗೋಕೆ ಬಿಡಿ ಅಂತ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಏನು ಹೇಳ್ತಾನೆ ಅಂತ ಅಂದರೆ, ನಿಮ್ಮ ಆಫೀಸ್ ರೂಮ್ ತುಂಬಾ ಡಸ್ಟಿ ಆಗಿದೆ ಮತ್ತು ಅಲ್ಲಿ ಸ್ಕಾರ್ಪಿಯನ್ಸ್ ಲಾ ಬುಕ್ ಮೇಲೆ ಕೂಡ ಇರಬಹುದು ಅಂತ ಹೇಳ್ತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲ್ಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೀ ಇಷ್ಟಪಟ್ಟರೆ ಬೆಂಚ್ ಮೇಲೆ ಮಲ್ಕೋ, ಅಲ್ಲಿ ಏನು ಸ್ಕಾರ್ಪಿಯನ್ಸ್ ಇಲ್ಲ ಅಂತ ಅಪ್ಪ ಹೇಳ್ತಾರೆ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ನಾನು ಅಟ್ಲೀಸ್ಟ್ ಲೈಟನ್ನು ಆನ್ ಮಾಡ್ಕೊಂಡಾದರೂ ರೂಮಲ್ಲಿ ಮಲ್ಕೊಳ್ಳ ಅಂತ ಕೇಳ್ತಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೀನು ಈ ಒಂದು ಡಾರ್ಕ್ನೆಸ್ಸಿಗೆ ಹೆದರದೇ ಇರೋದನ್ನು ಕಲಿಬೇಕು ಅಂತ ಅಪ್ಪ ಹೇಳ್ತಾರೆ. ಇಟ್ ಈಸ್ ಓನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್. ಇದೇ ಒಂದು ಪ್ರಶ್ನೆಯ ಹವ್ಯಾಸವಾಗಿಬಿಡುತ್ತೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀ ಏನು ಮಾಡಬೇಕು, ಒಳ್ಳೆ ಹ್ಯಾಬಿಟ್ಸನ್ನು, ಹವ್ಯಾಸವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್? ಅಟ್ಲೀಸ್ಟ್ ನಾನು ಡೋರ್ ಓಪನ್ ಆದರೂ ಮಾಡ್ಕೊಂಡು ಮಲಗಲಾ ಅಂತ ಕೇಳ್ತಾನೆ. ಆಲ್ ರೈಟ್, ಸರಿ, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಆಟ್ ನೈಟ್. ನೀ ನನಗೊಂದು ಪ್ರಾಮಿಸ್ ಮಾಡಬೇಕು. ಏನಂತ? ಯಾವುದೇ ಕಾರಣಕ್ಕೆ ನೀನು ನಿನ್ನ ಬೆಡ್ಡನ್ನು ರೋಲ್ ಅಪ್ ಮಾಡಿಕೊಂಡು ಗ್ರ್ಯಾನಿ ಸೈಡ್ ಬಂದು ಮಲ್ಕೊಳ್ಳೋ ಹಾಗಿಲ್ಲ ಅಂತ. ಇಫ್ ಯು ಡೂ ಇಟ್, ನೀ ಈ ರೀತಿ ಮಾಡ್ದಿ ಅಂದರೆ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ಹೇಳ್ತಾರೆ. ಇದನ್ನು ಮಾಡ್ದಿ ಅಂದರೆ ನಾನು ನಿನ್ನ ಸ್ಕೂಲಿಗೆ ಬಂದು ನಿಂದು ಸ್ಟೋರಿ ಎಲ್ಲ ಹೇಳಿಬಿಡ್ತೇನೆ, ನಿನ್ನನ್ನು ನಗೆ ಪಾಟಲಾಗಿ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ.